ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಯಾವುದೇ ಒಂದು ಪಕ್ಷದಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ನಿಜಕ್ಕೂ ಕೂಡ. ಯಾಕಂತಂದ್ರೆ ಇವತ್ತು ಬರ್ತಾ ಇರ್ತಕ್ಕಂಥ ಒಂದೊಂದು ಅಪಸರಗಳು ಕೂಡ ಮುಂದಿನ ದಿನಗಳಲ್ಲಿ ಯಾವುದಂದ್ರೆ ಅಪಾಯನೇ. ಸೊ ಇವತ್ತು ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕೆ ಬಿಜೆಪಿ ಹಿರಿಯ ನಾಯಕರು ಮತ್ತು MLC ಅಂತ ಅಶ್ವತ್ಥನಾರಾಯಣ ಕಾರ್ಯಕ್ರಮ ಸ್ವಾಗತ. ಸೊ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರತಿಪಕ್ಷದಲ್ಲಿ ತಂದು ಬಿಜೆಪಿಗಿತ್ತು. ಮುಂದಿನ ದಿನ ನೋಡೋಣ ಸ್ವಲ್ಪ ಟೈಮ್ ಕೊಡೋಣ, ಇದು ಹನಿಮೂನ್ ಪೀರಿಯಡ್ ಮುಗಿಯಕ್ಕೆ ಬಂದಿದೆ ಹೆಚ್ಚು ಕಮ್ಮಿ. ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಈ ಅಸ್ತ್ರಗಳು. ಇವತ್ತು ಅನಿಲ್ ಲಾಡು ಕಾಂಗ್ರೆಸ್ನ ಶಾಸಕರು ಹೇಳಿದ್ದಾರೆ, ನಾನು ಮಂತ್ರಿ ಆಗಬೇಕು, ನಾನು 6 ತಿಂಗಳು ಕಾಯ್ತೀನಿ, 1 ವರ್ಷ ಕಾಯ್ತೀನಿ, ಸಂತೋಷ್ ಲಾಡ್ ಮಂತ್ರಿ ಆಗ್ತಾರೆ, ನನ್ನನ್ನು ಯಾಕೆ ಮಂತ್ರಿ ಮಾಡಲ್ಲ, ನನ್ನನ್ನು ಕಳಂಕಿತರನ್ನು ಹೊರಗಿಟ್ಟಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇದು ಬೆಂಕಿ ಮುಂದಿನ ದಿನಗಳು ಹೊರಗೆ ಬರುತ್ತೆ. ಸದ್ಯಕ್ಕೆ ಹೊಗೆ ಆಡ್ತಾ ಇದೆ. ಸರ್, ಈಗ ನಾನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ ಹಸನಬ್ ಅವರು ಮತ್ತು ನಮ್ಮ ಮಧ್ಯಪ್ರದೇಶ ಮಾತಾಡುವಾಗ ಚೆನ್ನಾಗಿ ಮಾತಾಡ್ತಾರೆ. ನೋಡಿ, ನಾವು ಹೇಳಿದ ಹನಿಮೀನ್ ಪೀರಿಯಡ್ ಅಂತ ನಾವೇನು ಸರ್ಕಾರದ ಬಗ್ಗೆ ನಾವೆಲ್ಲೂ ಕಾಮೆಂಟ್ಸ್ ಮಾಡೋಕೆ ಹೋಗಿ ಅಷ್ಟು ಆ ಮಟ್ಟದಲ್ಲಿ ನಾವು ಹೋಗಿರಲಿಲ್ಲ. ಆದರೂ ಅಪೋಸಿಷನಲ್ಲಿ ಇತ್ಕೊಂಡು ನಾವೇನು ಟೀಕೆ ಮಾಡುವಾಗ ಕೆಲವೊಂದು ಸಂದರ್ಭದಲ್ಲಿ ಮಾಡ್ತಿದ್ವಿ. ಈ ಸಗಣಿ ಇದೆಯಲ್ಲ ಸರ್, ಸಗಣಿನ ಭಾಗ ಮಾಡಿ ವಾಸನೆ ಇಲ್ಲದೆ ಇರೋದು ಯಾವುದು ಅಂತ ಹೇಳಿದ್ರೆ ಹೆಂಗೆ ಹೇಳಿಕ್ಕಾಗ್ತದೆ ಸರ್? ಅಲ್ಲ, ನೀವು 5 ವರ್ಷ ಸಗಣಿ ಅಲ್ಲ ಆ ಥರ ಈಗ ಕಾಂಗ್ರೆಸ್ಸಲ್ಲಿ ಏನಾಗಿದ್ದಾರೆ ನೋಡಿ, ಭೂ ಹಗರಣದಲ್ಲಿ ಸಿಗಾಕೊಂಡಿರೋರು ಮಂತ್ರಿ ಆಗಿದ್ದಾರೆ, ಗಣಿ ಹಗರಣದಲ್ಲಿ ರಿಪೋರ್ಟರ್ ಬಂದಿರೋರು ಅಲ್ಲಿ ಮಂತ್ರಿ ಇದ್ದಾರೆ. ಇವರು ಕೆಲವ್ರನ್ನ ಪಿಕ್ ಆ್ಯಂಡ್ ಚೂಸ್ ಅಂತಾರಲ್ಲ, ಕೆಲವ್ರಿಗೆ ಅಪಾದನೆ ಬಂದಿದೆ ತಗೊಳ್ಳಲ್ಲ, ಕೆಲವರು ಅಪಾದನೆ ಇದ್ರು ಕಂಟಿನ್ಯೂ ಬೇಕಾದವರಿಗೆ ಅನಿವಾರ್ಯತೆಗಳಿಗೆ. ಈಗ ಇದ್ರ ಬಗ್ಗೆ ಅದು ವಕ್ಫ್ ಬೋರ್ಡ್ ರಿಪೋರ್ಟಲ್ಲಿ ಕಮರುಲ್ಲಾ ಇಸ್ಲಾಂ ಮೇಲೆ ಕಂಪ್ಲೇಂಟ್ ಇತ್ತು, ಚಾರ್ಜಸ್ ಇತ್ತು, ಆದರೂ ಅವ್ರನ್ನ ಮಂತ್ರಿ ಮಾಡಿದ್ರು. ಯಾವ ಕಾರಣದ ಮೇಲೆ ಮಂತ್ರಿ ಮಾಡಿದ್ರು? ರೋಷನ್ ಬೇಗ್ ಅವ್ರ ಮೇಲೆ ಇತ್ತು, ಯಾವ ಕಾರಣದ ಮೇಲೆ ಮಂತ್ರಿ ಮಾಡಿದ್ರು? ಮಂತ್ರಿ ಇಲ್ಲ ಅಲ್ಲ ಮಂತ್ರಿ ಇತ್ತು. ನಾನು ಹೇಳೋದು ಈ MLA ಟಿಕೆಟ್ ಕೊಡುವಲ್ಲೇ ಇವ್ರು ಕೈ ಬಿಡಬೇಕಾಗಿತ್ತು. ನಮ್ಮಲ್ಲಿ ಕೈ ಬಿಟ್ಟು ಕಟ್ಟಾ ಸುಬ್ರಹ್ಮಣ್ಯ ನಾಡಿಗೆ ಸೀಟ್ ಕೊಡಲಿಲ್ಲ. ಆ ಥರದ ಮಾನದಂಡ ಕಾಂಗ್ರೆಸ್ ಸೀಟ್ ಕೊಡುವಂಥ ಸಂದರ್ಭದಲ್ಲೇ ಇವರು ಅವನ ಮಾನದಂಡ ಉಪಯೋಗಿಸ್ಕೊಂಡಿದ್ರೆ ಆಗ್ತದೆ. ಇವ್ರಿಗೆ ಮೆಜಾರಿಟಿ ಬರಲಿಕ್ಕೆ ಅವ್ನು ಒಳ್ಳೆನೋ ಕೆಟ್ಟನೋ ಅವನ ಮೇಲೆ ಏನ್ ಬೇಕಾದ್ರೆ ಆಪಾದನೆ ಇರಲಿ, ಮೆಜಾರಿಟಿಗೆ ನೀವೇ ನಮ್ಗೆ ಗುರುಗಳು ಅಂತ. ಅಲ್ಲ ಸರ್, ಇಲ್ಲಿ ಈಗ ನಮಗೆ ಬಿಜೆಪಿ ಅವರು 5 ವರ್ಷ ಏನು ಮಾಡಿತ್ತಲ್ಲ ಮಾಡಲು ಎಲ್ಲ ಒಂದೊಂದು ಸ್ವಲ್ಪ ಒಳಗೆ ಸೇರ್ಕೊಂಡಿದ್ದಾವೆ ಅಂತ ಜನ ಕೂಡ ಬಿಜೆಪಿ ಬಂದವ್ರೆ ಅಂತ ಹೇಳ್ತಾರೆ ಸರ್. ಜನ ನಮಗೆ ತೀರ್ಪು ಕೊಟ್ಟಿದ್ದಾರೆ. ಅಲ್ಲಿಗಿದ್ಮೇಲೆ ಇವ್ರದ್ದು ಏನಲ್ಲ ಅರ್ಥ? ಇವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ಗೆ ಏನು ಬೆಲೆ ಬಂತು ಇವ್ರಿಗೆ? ಪಾದಯಾತ್ರೆ ಮಾಡೋದು ಒಂದು ರೀತಿಯಲ್ಲಿ ಮೆಜಾರಿಟಿಗೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಮೆಜಾರಿಟಿ ಬಂದ್ಮೇಲೆ ಇವ್ರು ಬೇಕಾದಂತವ್ರನ್ನ ಕಾಂಗ್ರೆಸ್ ನಾಯಕರೇ ಕೇಳ್ತಾ ಇದಾರೆ. ಅಶ್ವತ್ಥ ನೋಡ್ರೆ, ಉಗ್ರಪ್ಪ ಕೊಂಡ ಏನ್ ಕೇಳ್ತಾ ಇದಾರೆ, ಪಾದಯಾತ್ರೆ ಮಾಡಿದ್ವಿ ಜನ ನಮ್ಮನ್ನ ಕೇಳ್ತಾ ಇದಾರೆ, CBI ತನಿಖೆ ಕೊಡ್ತಲ್ಲ, ಯಡಿಯೂರಪ್ಪ ಇದ್ದಾಗ ಬಿಜೆಪಿ ಇದ್ದಾಗ ಪದೇ ಕೇಳ್ತಾ ಇದ್ರಿ, ಸಿದ್ದರಾಮಯ್ಯವ್ರು ನೀವೇ ಆಡಳಿತಕ್ಕೆ ಬಂದಿದ್ರಿ, ನೀವೇ ಪಾದಯಾತ್ರೆ ಮಾಡಿದ್ರಿ, ಇವತ್ತು CBI ತನಿಖೆ ಕೊಡಕ್ಕೆ ಯಾಕೆ ಹಿಂದೇಟು? ಸರ್, ಇವತ್ತು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಸರ್ಕಾರ ಈ ಸಿ ಕ್ಯಾಟಗರಿಲಿ ಇರ್ತಕ್ಕಂಥ 51 ಗಣಿನ ಮತ್ತೆ ಅದನ್ನು ರೆಗ್ಯುಲೈಸ್ ಮಾಡ್ಲಿಕ್ಕೆ ಹೊರಟಿದೆ. ಈಗಾಗಲೇ ಲಾ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಬರ್ತಿದೆ, ನಿಮ್ಮ ಅಭಿಪ್ರಾಯ ಕೇಳೋದು ಏನು ಅಂತ ಅಂದ್ಬಿಟ್ಟು. ಅಂದ್ರೆ ಏನರ್ಥ ಇವ್ರದ್ದು? ಎಲ್ಲೋ ಒಂದು ಕಡೆ ಇವರು ಸಹ ಗಣಿ ಲಾಬಿಗೆ ಒಳಗಾಗ್ತಾ ಇದ್ದಾರೆ ಅನ್ನೋಂಥದ್ದು ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಚೀಫ್ ಸೆಕ್ರೆಟರಿ ಸಿಟ್ಟಿಂಗಲ್ಲಿ ಮೀಟಿಂಗ್ ಆಗಿದೆ, ಇದು ಮಾಡಬಾರ್ದು ಅಂತೇಳಿ. ಬಟ್ ಇವರು ಲಾ ಡಿಪಾರ್ಟ್ಮೆಂಟ್ಗೆ ಲೆಟ್ರ್ ಬರ್ತಿದ್ದಾರೆ ಮುಖ್ಯಮಂತ್ರಿಗಳು. ಏನರ್ಥ ಇವ್ರಿಗೆ? ಹೇಳೋದೊಂದು ಮಾಡೋದೊಂದು. ಸೊ ಅಂದ್ರೆ ನಿಮ್ಗೆ ಮುಂದೆ ಒಂದು ಸ್ವಲ್ಪ ದಿವಸ ಸಿಗುತ್ತೆ ಎಲ್ಲ ಅಸ್ತ್ರಗಳು, ಕಾಯ್ತಾ ವೇಟ್ ಮಾಡ್ತಾ ಇದ್ರಿ. ಜನನೇ ಮಾತಾಡ್ತಾರೆ. ಹಸನಬ್ ಅವರೇ, ಈಗ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಹೇಳ್ಬೋದು ನಮ್ಮ ಮೇಲೆ ಸದ್ಯಕ್ಕೆ ಯಾವುದೇ ಗಂಭೀರವಾದ ಆರೋಪಗಳಿಲ್ಲ, ಯಾವುದೇ ಹಗರಣಗಳಿಲ್ಲ, ಯಾವುದೇ ರೀತಿಯ ತಪ್ಪುಗಳಾಗ್ತಾ ಇಲ್ಲ, ಸಣ್ಣ ಪುಟ್ಟ ಆಗ್ತಾ ಇದ್ದಾವೆ. ಸೊ ಇನ್ನೂ 5 ವರ್ಷ ಇರೋದು ಆಗ್ತಾ ಇಲ್ಲ. ಎಲ್ಲಿ ಆಗ್ತಾ ಇದೆ ಸಣ್ಣ ಪುಟ್ಟ ತಪ್ಪು? ಅಲ್ಲ ಈಗ ಸಣ್ಣ ಪುಟ್ಟ ಅಂದ್ರೆ ಅದೇ ಅಧಿಕಾರ ವರ್ಗಾವಣೆ, ಬೇಕಾದ್ರೆ ಮಂತ್ರಿ ಮಾಡ್ಕೊಳ್ಳುವಂಥದ್ದು. ಈಗ ಚೀಪ್ ಮದ್ಯ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು, ಗೊತ್ತೇ ಇಲ್ಲ ಅಂತ ಅಂದ್ರು. ಮಂಜುನಾಥ್ ಅವರನ್ನ ಜಯದೇವ ಹೃದ್ಯೋಗ ಸಂಸ್ಥೆಯಿಂದ ತೆಗೆದಾಕಿದೆ ಅನ್ನೋ ರೀತಿ ಒಳಗೆ ಅದು ಯಾರ ಕಾರಣದ ಕೈಗಳು ಗೊತ್ತಾಗ್ಲಿಲ್ಲ. ಐ ಆಮ್ ಸರ್ಪ್ರೈಸ್. CM ಇಬ್ರಾಹಿಂ ಅವರು ಒಂದು ಮಾತು ಹೇಳಿದ್ರು, ಮುಖ್ಯಮಂತ್ರಿಗಳ ಗಮನಕ್ಕೆ ಬರದ ಹಾಗೆ ಫೈಲ್ಗೆ ಸೈನ್ ಹಾಕ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು. ಅಷ್ಟೊಂದು ಮುಖ್ಯಮಂತ್ರಿಗಳು ಆ ಒಂದು ಆಲೋಚನೆಯನ್ನ ಮಾಡದೆ ಫೈಲ್ಗಳನ್ನ ನೋಡದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸರ್, ನಿಮ್ಮ ಸರ್ಕಾರದಲ್ಲಿ ಸರ್ ಅಂಗನವಾಡಿಗೆ ಮೊಟ್ಟೆ ಖರೀದಿ ಮಾಡ್ಲಿಕ್ಕೆ ದುಡ್ಡಿಲ್ಲ ಸರ್. ಮೊನ್ನೆ ಪತ್ರಿಕೆನಲ್ಲಿ ಹರಾಜಾಗಿ ಮೊಟ್ಟೆ ಖರೀದಿ ಮಾಡ್ಲಿಕ್ಕೆ ಅಂಗನವಾಡಿಗೆ ದುಡ್ಡು ಕೊಡ್ಲಿಕ್ಕೆ ಒಬ್ಬ ಮಹಿಳೆ ಸೂಸೈಡ್ ಮಾಡ್ಕೊಳ್ತಾರೆ. ₹2 ಹಾಲಿನ ದರ ಏರಿಸಿದಾರೆ. ಅವ್ರೇನ್ ಹೇಳ್ತಾ ಇದಾರೆ, ನಷ್ಟ ಸರಿದೂಗಿಸ್ಲಿಕ್ಕೆ ಏರಿಸಿರ್ತಕ್ಕಂಥದ್ದು ಅಂತ. ಅಲ್ಲಿ ರೈತರಿಗೂ ಲಾಭ ಇಲ್ಲ, ಗ್ರಾಹಕರು ಲಾಭ ಇಲ್ಲ. KMF ನಷ್ಟದಲ್ಲಿದೆ ಅಂತ ಹೇಳ್ತಾರೆ. ನಿಮ್ಮ ಕ್ಷೀರ ಭಾಗ್ಯ ಯೋಜನೆ ಅಂತ ಹೇಳ್ತೀರಿ ಸರ್. ಇಲ್ಲಿ ಏನಾಗಿದೆ ಗೊತ್ತಾ, ಕ್ಷೀರ ಭಾಗ್ಯದಲ್ಲಿ ಮಿಲ್ಕ್ ಪೌಡರ್ ಇವರು ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಸರ್. ಲಾಸ್ ಅಲ್ಲಿ ಮಿಲ್ಕ್ ಪೌಡರ್ ಇವತ್ತು KMF ನವರು ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ. ನಮ್ಮ ನಷ್ಟವನ್ನ ಸರಿದೂಗಿಸಲಿಕ್ಕೆ ₹2 ಏರಿಕೆ ಅನಿವಾರ್ಯ ಆಗಿದೆ. ಇವತ್ತು ಆ ಘೋಷಣೆ ಆಗಿದೆ, ನಾಳೆಯಿಂದ ಜಾರಿಗೆ ಬರುತ್ತೆ. ಯಾರು ಉಳಿಸ್ತೀರಿ ಅಂತ ಇನ್ನು ಹೇಳ್ತಾ ಇದ್ರೆ, ಸಣ್ಣ ಪುಟ್ಟ ತಪ್ಪುಗಳಿಲ್ಲ ಅಂತಂದ್ರೆ. ಸೊ ಇದ್ರ ಹೊರೆ ಯಾರು ಅನುಭವಿಸ್ಬೇಕು? ಈಗ KMF ಒಂದು ಇಂಡಿಪೆಂಡೆಂಟ್ ಸಂಸ್ಥೆ, ಅದು
ಸರ್ಕಾರದ ಅಧೀನ ಅಲ್ಲ ಸಂಸ್ಥೆ ಅಲ್ಲ. ಡಿಸಿಷನ್ ಮೇಕಿಂಗ್ ನೀವೇ ಮಾಡಿ, ಸರ್ಕಾರ ಮಾಡ್ಬೇಕಲ್ಲ, ಅವ್ರ ಪ್ರಪೋಸಲ್ ಕಳಿಸಿದ್ರೆ ಅಲ್ಟಿಮೇಟ್ ನೀವೇ ಕೊಡ್ಬೇಕಲ್ಲ, ಅದು ಒಪ್ಪಿಗೆ ಮಾಡಲೇಬೇಕಾಗುತ್ತಲ್ಲ. ನಷ್ಟ ಅಂತ ಆದಾಗ ಅವ್ರು ಅದನ್ನು ಪ್ರೂವ್ ಮಾಡಿದಾಗ ಆ ನಷ್ಟವನ್ನು ಸರಿದೂಗಿಸಬೇಕಾದ್ರೆ ಏನಾದ್ರು ಒಂದು ಕೆಲಸ ಮಾಡಬೇಕಲ್ಲ. ಸರ್, ನೀವು ₹2 ₹4 ಸಬ್ಸಿಡಿ ಕೊಡ್ತೀವಿ ಅಂತಲ್ಲ, ಅದು ಕೊಟ್ಟಿಲ್ಲ. ಈಗ ಮೇವರೆಗೂ ಕೊಟ್ಟಿದ್ದಾರೆ ಸರ್, ಇನ್ನು ಮೇಯಿಂದ ಈಚೆಗೆ ಇಲ್ಲಿವರೆಗೂ ಸಬ್ಸಿಡಿ ₹4 ಕೊಟ್ಟಿಲ್ಲ. ನಮ್ಮ ಸರ್ಕಾರದ ಅವಧಿನಲ್ಲಿ ಇದ್ದಂತ ₹2 ಮೇ ತಿಂಗಳವರೆಗೂ ಬಿಡುಗಡೆ ಮಾಡಿದ್ರು. ನನ್ನ ಪ್ರಶ್ನೆ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ನಿಮ್ಮಲ್ಲಿರ್ತಕ್ಕಂಥ ನಾಯಕರುಗಳು, ಈ ಶಾಸಕರುಗಳು ನನ್ನ ಮಂತ್ರಿ ಮಾಡಲಿಲ್ಲ, ನನ್ನನ್ನು 6 ತಿಂಗಳು ವೇಟ್ ಮಾಡ್ತೀನಿ, 1 ವರ್ಷ ವೇಟ್ ಮಾಡ್ತೀನಿ ಅಂತ ನೀವೇ ಹೇಳ್ತಾ ಇದ್ರೆ, ಅವ್ರಿಗೆ ಯಾವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡಿದಾರೆ ಅಂತ ಕೇಳ್ತಾ ಇದ್ರೆ, ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ತಾವು ಮಾಡಿದ್ರಿ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿ ಬ್ಲ್ಯಾಕ್ ಮೇಲ್ಗೆ, ಈ ರೀತಿ ಯಾರೋ ವ್ಯಕ್ತಿ ನಿಷ್ಠೆಗೆ, ಇನ್ಯಾವುದೋ ಕಾರಣಗಳಿಗಾಗಿ ಕಾಂಗ್ರೆಸ್ ಪಕ್ಷ ಬಗ್ತಾ ಇದೆ, ಕಾಂಗ್ರೆಸ್ ಪಕ್ಷ ಎಲ್ಲೊಂದ್ ಕಡೆ ತಲೆ ಬಾಗಿಸ್ತಾ ಇದೆ ಅಂತ ಅನ್ಸಲ್ಲ. ಯಾವತ್ತು ತಲೆ ಬಾಗಿಲ್ಲ. ಟಿಕೆಟ್ ಕೊಡ್ತಿರ್ಲಿ ನೀವು, ರಾಜ್ಯಸಭೆ ಮುಂದುವರಿ ಅಂತ ಹೇಳ್ಬೋದಿತ್ತು ನೀವು. ನಿಮ್ಗೆ ಗೆಲ್ಲುವಿನ ಮಾನದಂಡ ಅಲ್ಲಿ ಆಡ್ಬಿಟ್ರೆ ಅಲ್ಲಿ ಗೆಲ್ಲಕ್ಕಾಗಲ್ಲ. ಯಾಕೆ ದಿವಾಕರ್ ಬಾಬು ಪರಿಸ್ಥಿತಿ ಆಪೋಸಿಷನ್ ಇದ್ವಿ, ಗೆಲ್ಲೇಬೇಕಾಗಿತ್ತು, ಗೆದ್ದಿದ್ದೀವಿ. ಈಗ ಮೆಜಾರಿಟಿಗೋಸ್ಕರ ಹೌದು, ಮೆಜಾರಿಟಿಗೋಸ್ಕರ ನೀವು ಯಾರಿಗಾದ್ರೂ ಟಿಕೆಟ್ ಯಾರಿಗಾದ್ರೂ ಕೊಟ್ಟಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದವರಿಗೆ ಕೊಡ್ತಾರೆ, ಹಗರಣದಲ್ಲಿ ಭಾಗಿಯಾಗವರು ಕೊಡ್ತಾರೆ. ಅಂದ್ರೆ ಯಾರೇ ಕ್ರಿಮಿನಲ್ ಹಿನ್ನೆಲೆ ಹಗರಣದಲ್ಲಿ ಭಾಗಿಯಾದವರು, ಪಕ್ಷ ವಿರೋಧಿಗಳು ಯಾರನ್ನು ಬೇಕಾದ್ರೂ ಕೂಡ ಗೆಲ್ಲಿಸ್ಕೊತಾರೆ. ಹಾಗಾದ್ರೆ ನೀವು ಬೇರೆ ಪಕ್ಷದ ಮಾತಾಡಕ್ಕೆ ನೈತಿಕ ಹಕ್ಕಿದೆ? ಈಗ ನಾನು ಮಾತಾಡುವಾಗ ಪಕ್ಷದ ವಕ್ತಾರನಾಗಿ ಈಗ ಮಾತಾಡ್ತಾ ಇದ್ದಾಗ ಅದನ್ನೆಲ್ಲ ಹೇಳಿಕ್ ಆಗೋದಿಲ್ಲ. ವೈಯಕ್ತಿಕ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಮನಸ್ಸಲ್ಲಿ ಬೇಕಾದಷ್ಟು ಅನಿಸಿಕೆಗಳಿವೆ, ಅದನ್ನ ಬಹಿರಂಗವಾಗಿ ನಾವು ಇಲ್ಲಿ ಚರ್ಚೆ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ರೆ ಒಂದಂತೂ ಹೇಳ್ತೀನಿ, ಅನಿಲ್ ಲಾಡ್ ಅವರಿಗೆ ಸ್ಪಷ್ಟವಾಗಿ ಹೇಳ್ತೀನಿ, ಈ ತರ ಮಾತಾಡೋದ್ರಿಂದ ನೀವು ಮಂತ್ರಿ ಸ್ಥಾನ ಪಡ್ಕೊಳ್ಬಹುದು ಅಂತಂದ್ರೆ ಅದು ಕೇವಲ ನಿಮ್ಮ ಭ್ರಮೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಬ್ಲಾಕ್ ಮೇಲಿಂಗ್ ನಡೆಯೋದಿಲ್ಲ. ಇದನ್ನು ಸ್ಪಷ್ಟವಾಗಿ ನಾನು ಹೇಳಬಯಸ್ತೀನಿ ಅವರಿಗೆ ಅಷ್ಟೇ. ಅಲ್ಲಿ ನಿಮ್ಮಲ್ಲಿ ಬಹಳಷ್ಟು ಜನ ನಾಯಕರು ಕೂಡ ಹೇಳ್ತಾರೆ ನಾನು ಮಂತ್ರಿ ಆಗ್ಬೇಕು ಅಂತೇಳಿ. ಅದು ತಪ್ಪೇನಲ್ಲ, ಒಬ್ಬ ಶಾಸಕನ ಮಂತ್ರಿ ಆಗೋದು ಕೇಳ್ಕೊಳ್ಳೋದು ಬೇರೆ, ಬೆದರಿಕೆ ಹಾಕೋದು ಬೇರೆ. 6 ತಿಂಗಳು 1 ವರ್ಷ ಟೈಮು. ಬಟ್ ಏನ್ ಮಾಡ್ತೀರಾ ಅಂತವ್ರು, ನೀವು ಬೆದರಿಕೆ ಹಾಕ್ತೀರಾ ಅಂತವ್ರು ಏನ್ ಮಾಡ್ತೀರಾ? ಇಟ್ಕೊಳ್ತೀರಾ ಪಕ್ಷದಲ್ಲಿ ಅವ್ರ ಮೇಲೆ? ನಾನಲ್ಲ, ಈಗ ಅಥಾರಿಟಿ ನನಗಿಲ್ಲ, ಏನ್ ಮಾಡ್ತಾರೆ ನೋಡೋಣ. ಕನ್ಸರ್ನ್ ಅಥಾರಿಟಿ ಮುಖ್ಯವಾಗಿ ಈಗ ಬೆದರಿಕೆ ಹಾಕಿದ್ದಾರೆ. ಆಪಾದನೆ ಇರ್ತಕ್ಕಂಥ ಮಿನಿಸ್ಟರ್ ಮಾಡಿದ್ರಲ್ಲ ಅಂತ ಅಟ್ಲೀಸ್ಟ್ ಅವ್ರನ್ನ ತೆಗಿತೀರಾ? ಈಗ ಅಶ್ವಥ್ ಅವ್ರು ಮಾಡಿಬಿಟ್ರೆ ತೆಗಿಲಿಕ್ಕಾಗುತ್ತೆ. ಅಲ್ಲ, ಮಧುಪ್ರಕಾಶ್ ಅವ್ರು ಹೇಳೋದೇನು, ನನ್ನನ್ನು ನೀವು ಕಳಂಕಿತರ ಅಂತ ಹೇಳಿದ್ರಿ, ನನ್ನನ್ನು ಹೊರಗಿಟ್ರಿ, ನಾನು ಗೆಲ್ಲುವಾಗ ನೀವು ಕಳಂಕಿತರ ಅನಿಸ್ಲಿಲ್ಲ. ಡಿ ಕೆ ಶಿವಕುಮಾರ್ನ ಹೊರಗಿಟ್ರೆ ಅವ್ರು ಗೆದ್ರು, ಅವಾಗ ನಿಮ್ಗೆ ಕಳಂಕಿತರ ಅನಿಸಿಲ್ಲ. ಅವ್ರ ಕುಟುಂಬದವರಿಗೆ MP ಟಿಕೆಟ್ ಕೊಟ್ಟರೆ ಅವಾಗ ಕಳಂಕಿತರ ಅನಿಸ್ಲಿಲ್ವಾ? ಮಂತ್ರಿ ಸ್ಥಾನ ಅಧಿಕಾರ ಕೊಡುವಾಗ ಇದನ್ನ ಯಾಕೆ ಮಡಿಮೈಲಿಗೆ ಮಾಡ್ತೀರಿ ಅನ್ನುವಂಥದ್ದು ಪ್ರಶ್ನೆ. ಅವ್ರು ಕಳಂಕಿತರಂತ ಆರೋಪಗಳು ಇರ್ಬೋದು, ಆದರೆ ಅವ್ರು ಕೇಳುವಂಥ ಪ್ರಶ್ನೆ, ನೀವು ಪಕ್ಷ ಕಟ್ಟುವಾಗ, ಆಡಳಿತ ನಡೆಸುವಾಗ ನಮ್ಮ ಬೆಂಬಲ ಬೇಕು, ನಾವು ಅದರ ಶೇರ್ ಆಗುವಾಗ ಬೇಡ ಅಂತ ಹೇಳ್ತೀರಿ. ಅದು 100% ನಿಜ. ಅದು ಈ ಕಾಂಗ್ರೆಸ್ ಪಕ್ಷ ಕಳೆದ ಲೋಕಸಭಾ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಮುಖ ಲೀಡರ್, ಅವ್ರ ಹೆಸರನ್ನು ಹೇಳಲ್ಲ, ನಂಬರ್ 1 ಲೀಡರ್ ಅಂತ ಹೇಳ್ತೀನಿ. ಅವ್ರೇನು ಹೇಳಿದ್ರು ಅಂದರೆ, ಟಿಕೆಟ್ ಹಂಚಿಕೆಯಾದ 2-3 ದಿವಸಕ್ಕೆ ನಾನು ಅವ್ರ ಹತ್ರ ಮಾತಾಡಿದಾಗ, ಟಿಕೆಟ್ ಹಂಚಿಕೆಯಲ್ಲಿ ಅನೇಕ ಲೋಪದೋಷಗಳು ಘಟಿಸಿದ್ದಾವೆ. ನಾವು ಅಲ್ಲ, ಅಸೆಂಬ್ಲಿ ನಾವು ಅನೇಕರಿಗೆ ಅವರ ಚಾರಿತ್ರ್ಯ ಸರಿ ಇಲ್ಲದವರಿಗೆ ಮತ್ತು ಅನೇಕ ಆರೋಪಗಳಿರೋರಿಗೆ ನಾವು ಟಿಕೆಟನ್ನು ನೀಡಿದ್ದೀವಿ. ಪತ್ರಿಕೆಗಳಲ್ಲಿ ಇದು ದೊಡ್ಡ ಸುದ್ದಿ ಆಗೋದು ಬೇಡ, ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು ಅನ್ನೋ ಮಾತನ್ನು ಆ ಒಬ್ಬ ನಾಯಕರು, ನಂಬರ್ 1 ನಾಯಕರು, ನಾನು ಹೆಸರು ಹೇಳಲ್ಲ, ಆ ನಾಯಕರಿಗೆ ನಾನು ಹೇಳ್ತಾ ಇರೋದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾನೇ ಹೇಳಿದ್ದೆ ಇವರಿಗೆ ಅಂತ ಅನ್ನೋ ಮಾತನ್ನು ಹೇಳಿದರು. ಅಂದರೆ ಅದರ 9 ವರ್ಷಗಳಿಂದ ಕಾಯ್ತಾ ಇದ್ರು, ಅಧಿಕಾರ ಸಿಗದೇನೆ ಅಪಾಪಿಸ್ತಾ ಇದ್ರು. ಎಲ್ಲೊಂದ್ ಕಡೆ ಬರ್ಡಾಗ್ಬಿಡ್ತಿತ್ತು, ನಮ್ಗೇನು ಅಧಿಕಾರ ಸಿಗದೆ ಹೋದ್ರೆ. ಒಂದನ್ನು ಮಾತು ತಾವು ಜ್ಞಾಪಕ ಪಡಿಸೋ ಇಚ್ಛೆ ಪಡ್ತೀನಿ. ಈಗ ಚುನಾವಣಾ ಫಲಿತಾಂಶ ತಾವು ನೋಡಿದಿರಿ. ಕಾಂಗ್ರೆಸ್ನ ಇತಿಹಾಸದಲ್ಲಿ 1947ರಿಂದ ಇಲ್ಲಿವರೆಗೆ ಪರಮಾವಧಿ ಡಿಪಾಸಿಟ್ ಕಳ್ಕೊಂಡ ಅಭ್ಯರ್ಥಿಗಳು ಅಂತಂದ್ರೆ 9 ಇತಿಹಾಸದಲ್ಲಿ. ಈ ಸಲ 23 ಜನರ ಡಿಪಾಸಿಟ್ ಹೋಗಿದೆ ಕಾಂಗ್ರೆಸ್ನಿಂದ. ಹೌದು, ಮತ್ತೆ ಹೆಂಗಾಯ್ತು ಅಂತ ಹೇಳ್ತಿರೋದು. ಅದನ್ನೇ ಕೇಳಬೇಕಾದ್ರೆ ನಾವು ಕೇಳಿದ್ದೇವೆ. ಅಷ್ಟೇ ಅಲ್ಲ, ಇವರ ಕಾಂಗ್ರೆಸ್ ಪಕ್ಷ ಗಳಿಸಿರುವಂತಹ ಒಂದು ಶೇಕಡಾವಾರು ಮತ ಪ್ರಮಾಣ ಇದೆಯಲ್ಲ, ಅದು ಅಂತ ದೊಡ್ಡದೇನಲ್ಲ. ಬಿಜೆಪಿ ಸೇರಿಸಿದ್ರೆ ಡಿವಿಷನ್ ಕಳೆದ ಕಾಂಗ್ರೆಸ್ಗಿಂತ ಹೆಚ್ಚು ಕಮ್ಮಿನೇ ಮುಂದೆ ಬರುತ್ತೆ. ಅಷ್ಟೇ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರು ಗಳಿಸಿದ್ರಲ್ಲ 35% ಮತಗಳ ಲೆಕ್ಕ ಹೋಲಿಸ್ಕೊಂಡ್ರೆ 1-1.5% ಜಾಸ್ತಿ ಮತ ತಗೊಂಡಿದ್ದಾರೆ. ಅಲ್ಲ, ಯಾರು ಹೇಳಿದ್ರು ಯಾಕೆ ನಿಮ್ಮ ಕಾಂಗ್ರೆಸ್ ಕಚೇರಿಯ ಮುಂದೆ ಯಾಕೆ ನೀವು ಪರಮೇಶ್ವರ್ ಅವ್ರದ್ದು ಸೋನಿಯಾ ಗಾಂಧಿ ಫೋಟೋ ಹಾಕಿದ್ರಿ, ಯಡಿಯೂರಪ್ಪಂದು ಹಾಕ್ರಿ ಅಂತ? ಅಲ್ಲ ಯಾರು ಅಲ್ಲ, ನಿಮ್ ಪಾತ್ರ ನಿರ್ವಹಿಸ್ತಾ ಇದಾರೆ ಇವತ್ತು. ಅಲ್ಲ, ಹೂಗಾರ್ ಅವರೇ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ನೋವನ್ನ ಹೇಳಿದ್ರು ಅವರು.
ಅವ್ರ ಮನಸ್ಸಲ್ಲಿ ಏನಿದೆ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಹೋಗ್ತಾ ಇರೋದು ಇವತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇರೋ ದಾರಿನೂ ಸರಿ ಇಲ್ಲ. ಆದರೆ ಅದನ್ನು ಅವರು ಸರ್ಕಾರದ ಬಗ್ಗೆ ಹೇಳ್ತಾ ಇಲ್ಲ, ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿಲ್ಲ. ನಾನು ಹೇಳ್ತಾ ಇರೋದು ಪಕ್ಷದ ಬಗ್ಗೆ. ಸರ್ ಇಲ್ಲಿ ಒಂದೇನಾಗ್ತದೆ ಅವ್ರಿಗೂ ಗೊತ್ತಿದೆ ಇಲ್ಲಿ ಒಳಗಡೆ ಸಿದ್ದರಾಮಯ್ಯ ತುಂಬಾ ಜನ ತಾಳ್ಕೊಂಡಿದ್ದಾರೆ ಸರ್. ಅಲ್ಲಿ ಸಿದ್ದರಾಮಯ್ಯನವರ ಜನತಾ ಪರಿವಾರದ ಶಾಡೋ ಕ್ಯಾಬಿನೆಟ್ ಇಲ್ಲಿ ವರ್ಕ್ ಆಗ್ತಾ ಇದೆ, ಸಚಿವ ಸಂಪುಟ ವರ್ಕ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರ ಜನತಾ ಪರಿವಾರದ ಶಾಡೋ ಕ್ಯಾಬಿನೆಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಏನೇ ತೀರ್ಮಾನ ಇವಾಗ ನೋಡಿ ಸರ್, ಯಾರನ್ನ ಒಬ್ಬ ಮಂತ್ರಿಗಳನ್ನ ಕೇಳಿ ಆತ ತನ್ನ ಇಲಾಖೆಯಲ್ಲಿ ಏನು ತೀರ್ಮಾನ ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ. ಪ್ರತಿಯೊಂದು ಸಿದ್ದರಾಮಯ್ಯನವ್ರ ಮುಖಾಂತರವೇ ಆಗ್ಬೇಕಾಗಿದೆ. ಇಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಈ ರೀತಿ ರೂಲಿಂಗ್ ಮಾಡಿರ್ತಕ್ಕಂಥದ್ದು ಇತಿಹಾಸ ಇಲ್ಲ. ಯಾವ ಮಂತ್ರಿ ಹೇಳಿಲ್ಲಪ್ಪ, ನಿಮಗೆ ಗೊತ್ತಾಯ್ತು ಯಾವ ಮಂತ್ರಿ ಹೇಳಿಲ್ಲ. ಮಂತ್ರಿ ಯಾವುದನ್ನ ಒಂದು ಇಲಾಖೆಯಲ್ಲಿ ಮಂತ್ರಿ ತಂದೆ ಆದಂತ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಪತ್ರಕರ್ತರಿಗೂ ಗೊತ್ತು, ಮಾಧ್ಯಮದವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಪ್ರತಿಯೊಂದು ಸಹ ಸಿದ್ದರಾಮಯ್ಯ ಅಂಡ್ ಅದರ್ಸ್ ಜನತಾ ಪರಿವಾರ ಯಾವ ಮಂತ್ರಿ ಹೇಳಿಲ್ಲಲ್ಲ ನನಗೆ ಅಧಿಕಾರವಿಲ್ಲ, ನನಗೆ ಯಾವ್ದು ಸ್ವಾತಂತ್ರ್ಯ ಇಲ್ಲ, ಯಾರು ಹೇಳ್ಕೊಳ್ಳೋದಿಲ್ಲ. ತಮ್ಮ ನೋವನ್ನ ಯಾರು ಹೇಳ್ಕೊಳ್ಳೋದು. ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರು ಸರ್. ಇವತ್ತು ನಮ್ಮ ಸರ್ಕಾರದಲ್ಲಿ ಟೈಮ್ ಬರಲಿ ಮಾತಾಡೋದಕ್ಕೆ ಒಂದು ಇವತ್ತು ಅನಿಲ್ ಲಾಡ್ ಮಾತಾಡಿದ್ದಾರೆ. ನಾಳೆ ಅದಕ್ಕೆ ರಿಯಾಕ್ಟ್ ಏನ್ ಬರುತ್ತೆ ನೋಡೋಣ. 1 or 2 days ಗೊತ್ತಾಗ್ತದೆ ಇದಕ್ಕೆಲ್ಲ ರಿಯಾಕ್ಷನ್. ಇವಾಗ ಸಿದ್ದರಾಮಯ್ಯನವರು ಚೈನಾಗ ಹೋದ್ಮೇಲೆ ಈ ತರದ ಬಾಂಬುಗಳು ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಎಲ್ಲೆಲ್ಲಿ ನೆಲ ಬಾಂಬುಗಳು ಇದೆಯೋ ಗೊತ್ತಿಲ್ಲ. ನೋಡೋಣ ಅದರಲ್ಲೂ ಬ್ಲಾಸ್ಟ್ ರಿಮೋಟ್ ಬಾಂಬ್ಗಳು ಅಂತ ಹೇಳಿ ರಿಮೋಟ್ ಬಾಂಬ್. ಮಾದೇವ್ ಪ್ರಕಾಶ್ ಅವರೇ, ಅನಿಲ್ ಲಾಡ್ ನಿನ್ನೆವರೆಗೂ ಸುಮ್ಮನೆ ಇದ್ರು. ಅವರಿಗೆ ಶಾಸಕರಾದ ದಿವಸದಿಂದಲೇ ಶುರು ಮಾಡಿದ್ರು ನಾನು ಮಂತ್ರಿ ಆಗ್ತೀನಿ. ಅವ್ರ ಲಿಸ್ಟಲ್ಲಿ ಕೂಡ ಹೆಸರು ಹೋಗ್ತಾ ಇತ್ತು ಎಲ್ಲ ಕಡೆ. ಮಾದೇವ್ ಎಂಥದ್ದು ಅನಿಲ್ ಲಾಡ್ ಕೂಡ ಸಚಿವ ಸ್ಥಾನದ ಸಂಭಾವ್ಯ ಪಟ್ಟಿಯಲ್ಲಿ ಅಂತೇಳಿ. ಸೊ ಅವಾಗಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ಆ ಒಂದು ಇದೆ ಅತೃಪ್ತಿ, ನನಗೆ ಮಂತ್ರಿ ಆಗಬೇಕಾಗಿತ್ತು. ಸಂತೋಷಗಳಾಗಿದ್ದಾರೆ ಕಿರಿಯರು, ಸಿದ್ದರಾಮಯ್ಯ ಆಪ್ತರು ಅನ್ನೋ ಕಾರಣಕ್ಕೆ ಆಗಿದ್ದಾರೋ ಅಥವಾ ಪಕ್ಷದ ಹಿಂದೆ ಗೆದ್ದಿದ್ದಾರೆ, ಅದು ಏನೇ ಇರ್ಬೋದು ಕಾರಣ. ಸ್ವತಃ ಪರಮೇಶ್ವರ್ ಹೇಳಿದ್ದಾರೆ. ಅವ್ರ ಹೈಕಮಾಂಡ್ ಕೂಡ ಅವ್ರ ಬಗ್ಗೆ ಕ್ಲಾರಿಫೈ ಮಾಡಿದೆ, ಅವರ ಕೇಸ್ಗಳ ಬಗ್ಗೆ ಅವ್ರ ಮೇಲೆ ಒಪ್ಕೊಂಡು ಮಂತ್ರಿ ಸ್ಥಾನ ಕೊಟ್ಟಿದ್ದಂತ. ಸೊ ಅಲ್ಲಿವರೆಗೂ ಸುಮ್ಮನಿದ್ದಂಥವ್ರು, ನಿನ್ನೆವರೆಗೂ ಸುಮ್ಮನಿದ್ದಂಥವ್ರು ಇವತ್ತು ದಿಢೀರಾಗಿ ಹೊರಗಡೆ ಬಂದು ಈ ರೀತಿಯ ಡೈನಮೈಟ್ ಸಿಡಿಸೋದು ನೋಡಿದ್ರೆ ಬಹುತೇಕ ಅವ್ರು ಸ್ವಂತ ಹೇಳಿದ ಅಂತ ನನಗೆ ಪ್ರಶ್ನೆ ಇದೆ, ಡೌಟ್ ಇದೆ. ಹೂಗಾರ್ ಅವರೇ, ಪರಮೇಶ್ವರ್ ಅವರ ಹೇಳಿಕೆಯನ್ನು ನಾವು ಗಮನಿಸಿದಾಗ ಅದರ ಈ ಇನ್ಸೈಟ್ ಅಂತಂದ್ರೆ ಪರಮೇಶ್ವರ ಅವರ ಹೇಳಿಕೆ ಬಿಟ್ವೀನ್ ದಿ ಲೈನ್ಸ್, ಆ ಬಿಟ್ವೀನ್ ದಿ ಲೈನ್ಸನ್ನು ಗಮನಿಸಿದಾಗ ಸಂತೋಷ್ ಲಾಡ್ ಅವ್ರ ಬಗ್ಗೆ ಏನು ಆರೋಪಗಳಿಲ್ಲ, ಹೈಕಮಾಂಡ್ ಲೀಗಲ್ ಒಪಿನಿಯನ್ ತಗೊಂಡಿತ್ತು, ಎಲ್ಲ ಸರಿ. ಆದ್ದರಿಂದ ಸಂತೋಷ್ ಲಾಡ್ ಅವರ ಮೇಲೆ ಆರೋಪಗಳು ಇಲ್ಲದೆ ಇರೋದ್ರಿಂದ ಮಂತ್ರಿ ಮಾಡಿದ್ದೀವಿ, ಇವ್ರ ವಿರುದ್ಧ ಇರುವಂಥ ಆರೋಪಗಳು ಕ್ಲಿಯರ್ ಆಗ್ಬೋದು ಅಂತ ಹೇಳ್ತಾನೆ ಒಂದು ಮಾತನ್ನು ಹೇಳಿದ್ರು. ಅನಿಲ್ ಲಾಡ್ ಅವರಿಗೆ ಅರ್ಹತೆ ಇದೆ, ಅನುಭವ ಇದೆ, ಅವರು ಮಂತ್ರಿ ಆಗ್ಬೋದು ಅಂತ ಅನ್ನುವ ಮಾತನ್ನು ಹೇಳಿದ್ರು. ನನಗೇನು ಅನಿಸುತ್ತೆ ಅಂತಂದರೆ ಪರಮೇಶ್ವರು ಅತೃಪ್ತರಿದ್ದಾರೆ. ಅವ್ರಿಗೂ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಸಮಾಧಾನ ಇಲ್ಲ. ಅದನ್ನು ಅವರು ಖಾಸಗಿಯಾಗಿ ಅನೇಕರ ಜೊತೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. DCM ಆಗೋದಕ್ಕೆ ನನಗೆಲ್ಲ ಅರ್ಹತೆ ಇದೆ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರು ಮಂತ್ರಿ ಆಗೋದಕ್ಕೆ ಏನು ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ, ಅವರಿಗೆ ಎಲ್ಲ ಅರ್ಹತೆ ಇದೆ, ಅನುಭವ ಇದೆ, ಅವರು ಹಿರಿಯ ನಾಯಕರು ಅಂತ ಅನ್ನೋ ಮಟ್ಟ ಬೆಂಕಿ ಹೊರಗೆ ಬರುತ್ತೆ ಅಂತ ಅಶ್ವತ್ಥ ಅಲ್ಲಿವರೆಗೆ ಕಾಯ್ತೀವಿ ನಾವು ಅಂತ. ಅಂದ್ರೆ ಎಲ್ಲೋ ಒಂದು ರೀತಿ ಟೀಮ್ ಅಪ್ ಆಗ್ತಾ ಇದೆ. ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ಬೋದಾಗಿತ್ತು ಪಕ್ಷದ ಅಧ್ಯಕ್ಷರಾಗಿ, ಅನಿಲ್ ಲಾಡ್ ಅವರು ಸಾರ್ವಜನಿಕ ವೇದಿಕೆಯಲ್ಲಿ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿರೋದು ತಪ್ಪು, ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿ ಅನಿಲ್ ಲಾಡ್ ಅವರನ್ನು ಬಾಯಿ ಮುಚ್ಚೋ ಪ್ರಯತ್ನ ಪಡಬೇಕಾಗಿತ್ತು. ಆದರೆ ಅವರು ಆ ಮಾತನ್ನು ಹೇಳಿದೆ. ಅನಿಲ್ ಲಾಡ್ ಅವರು ಮಂತ್ರಿ ಆಗಬಹುದು, ಅವ್ರಿಗೆ ಅನುಭವ ಇದೆ ಅಂತ ಅವರನ್ನು ಸಮಾಧಾನ ಪಡಿಸುವ ಮಾತಾಡಿದಾರಲ್ಲ, ಅದು ನೋಡಿದ್ರೆ ಎಲ್ಲೋ ಒಂದು ಹಂತದಲ್ಲಿ ಪರಮೇಶ್ವರ್ ಅವರ ಸಹಮತ ಅದಕ್ಕೆ ಇದೆ. ನನಗೆ ಖಂಡಿತ. ಯಾಕಂತಂದ್ರೆ ಅವ್ರು 4 ಗೋಡೆಗಳ ಮಧ್ಯೆ ಈಗ ಸಂತೋಷ್ ಗೌಡ ಸದಾ ಹೇಳಿದ್ದಾರೆ ಪಕ್ಷದ ವೇದಿಕೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು ಅನ್ನೋದು. ಅಂದ್ರೆ ಅವ್ರು ಬಹಿರಂಗ ಬಂದಿದೆ ಅಂತ, ಅದು ಕಾಂಗ್ರೆಸ್ನಲ್ಲಿ ಈ ರೀತಿ ಬಹಿರಂಗ ಬಂದಿದೆ ಅಂದ್ರೆ ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡ ಇದ್ದೇ ಇದೆ. ಆ ಕೆಂಡದ ಒಂದು ಕಿಡಿ ಹೊರಗಡೆ ಬಂದಿದೆ. ಬಹುತೇಕ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಸ್ಫೋಟ ಆಗುವ ಸಾಧ್ಯತೆ ಇದೆ. ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು